ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ಸಿಎಂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ನಾಗೇಂದ್ರ ರಾಜೀನಾಮೆ ವಿಚಾರವನ್ನ ತಳ್ಳಿ ಹಾಕ್ತಿಲ್ಲ. ನಮ್ಮ ಎಲ್ಲಾ ಶಾಸಕರು, ಸಚಿವರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಈ ಬಗ್ಗೆ ನಾನು ಹೇಳೋದಿಷ್ಟೇ ಅಂತ ಹೇಳಿ ತೆರಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can tell. ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can tell. ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. ಎಸಿ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಏಕಾಏಕಿ ನಾಗೇಂದ್ರ ರಾಜೀನಾಮೆಯಂತಹ ನಿರ್ಧಾರಕ್ಕೆ ಬಂದಿರೋದು, ಅದರ ಬಗ್ಗೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ನೋಡ್ತಾ ಹೋದ್ರೆ ಅವ್ರನ್ನೆಲ್ಲೂ ಕೂಡ ನಿರಾಕರಿಸ್ತಿಲ್ಲ. ಎಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅನ್ನುವಂಥ ಹೇಳಿಕೆ ಗಮನಿಸಿದ್ರೆ, ತಾವು ಬೆಳಗ್ಗೆ ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಏನಾದರೂ ಸೂಚನೆಗಳು ಬಂದಿರಬಹುದು, ಆ ಕಾರಣಕ್ಕಾಗಿ ರಾಜೀನಾಮೆ ಅಂತ ನಿರ್ಧಾರಕ್ಕೆ ನಾಗೇಂದ್ರ ಬಂದ್ರ ಅಂತ. ಈ ಶಿಸ್ತಿನ ಸಿಪಾಯಿಗಳು ಅನ್ನುವಂಥ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ? ಜೊತೆಗೆ ಇದನ್ನು ಗಮನಿಸ್ತಾ ಹೋದ್ರೆ ಸಂಜೆಯೊಳಗೆ ಇಂಥದ್ದೊಂದು ಸ್ಪಷ್ಟವಾದ ಚಿತ್ರಣ, ರಾಜೀನಾಮೆ ಕೊಡುವಂಥ ಒಂದು ಸನ್ನಿವೇಶ ಎದುರಾಗೋ ಚಾನ್ಸಸ್ ಇದೆಯಾ ಅಂತ? ಪ್ರತಿಮಾ, ಏಕಾಏಕಿ ನಾಗೇಂದ್ರ ಅವರು ಇಂಥದ್ದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ಸದನದಲ್ಲೇ ಆ ರೀತಿಯ ಪ್ರಶ್ನೆಗಳು ಬಂದರೆ ಉತ್ತರವನ್ನ ಕೊಡ್ತಾ ಇದ್ರು. ವಿರೋಧ ಪಕ್ಷಗಳು ಹೋರಾಟವನ್ನ ಕೇವಲ ಒಂದೆರಡು ದಿನ ಮಾಡಿದ್ದಲ್ಲ, ಕಳೆದ 8 ದಿನಗಳಿಂದಲೂ ಕೂಡ ನಿರಂತರವಾಗಿ ಬಿಜೆಪಿ ಇರ್ಬೋದು, JDS ಇರ್ಬೋದು, ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಸದನದ ಒಳಗೂ ಕೂಡ ಮಾಡಿದಾವೆ, ಹೊರಗೂ ಕೂಡ ಮಾಡಿದಾವೆ. ಅಂತ ಸಂದರ್ಭದಲ್ಲಿ ಏನಾದರೂ ನಿಜಕ್ಕೂ ಕೂಡ ನಾಗೇಂದ್ರ ಅವರಿಗೆ ತನಗೆ ಪಕ್ಷ ಇಂಪಾರ್ಟೆಂಟ್ ಅನ್ನುವಂಥದ್ದೇ ಆಗಿದ್ರೆ ಅವರು ಅಲ್ಲಿಯೇ ಅದನ್ನ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ನಾಗೇಂದ್ರ ಅವರು ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಅದು ಹೈಕಮಾಂಡ್ ಸೂಚನೆಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಇಂಥದ್ದೊಂದು ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಾಗೇಂದ್ರ ಅವರು ಆ ಭಾಗದಲ್ಲೂ ಕೂಡ ತಾನು ಪ್ರಬಲವಾಗಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅಂತ ಒಂದು ದೊಡ್ಡ ಇರಾದೆಯನ್ನ ಇಟ್ಕೊಂಡಂತವ್ರು. ಮತ್ತು ಈ ಎಲ್ಲ ಬೆಳವಣಿಗೆಗಳಿಂದ ಅವರು ಕೇವಲ ಇಷ್ಟು ದಿನಗಳ ಕಾಲ ಒಬ್ಬ ಶಾಸಕರಾಗಿದ್ರು ಅಷ್ಟೇ. ಆದ್ರೆ ವಾಲ್ಮೀಕಿ ಪ್ರಕರಣದಲ್ಲಿ ಯಾವಾಗ ಬಿಜೆಪಿ ದೊಡ್ಡ ಹೋರಾಟವನ್ನ ಮಾಡ್ತರೋ, ಒಂದು ನಾಯಕನಾಗಿ ಎಮರ್ಜ್ ಆಗುವಂತ ಅವಕಾಶಗಳು ಸಹಜವಾಗಿ ನಾಗೇಂದ್ರ ಅವರಿಗೆ ಸಿಕ್ಕಂತಾಗಿತ್ತು. ಅಂತ ಒಂದು ಅವಕಾಶವನ್ನ, ಎರಡನೇ ಬಾರಿಗೆ ಮರುಜನ್ಮ ಸಚಿವ ಸ್ಥಾನದ ಮೂಲಕ ಸಿಕ್ಕಂತ ಅವಕಾಶವನ್ನ ಅಷ್ಟು ಸುಲಭವಾಗಿ ನಾಗೇಂದ್ರ ಅವರು ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ 3-4 ಕೋನಗಳಿಂದ ಈ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಒಂದು ಕಡೆ ಕಾನೂನಿನ ಕುಣಿಕೆ, ಇನ್ನೊಂದು ಕಡೆ ರಾಜಕೀಯ ಕುಣಿಕೆ. ಒಂದು ಕಡೆ ED ಮತ್ತು CBI ಕೂಡ ಮತ್ತೆ ನಾಗೇಂದ್ರ ಅವರನ್ನ ಪ್ರಾಸಿಕ್ಯೂಷನ್ಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಚರ್ಚೆಗಳನ್ನ ನಡೆಸಿದ್ದಾರೆ. ನಾಗೇಂದ್ರ ಅವರು ಎಲ್ಲೆಲ್ಲಿ ಮಿಸ್ಟೇಕ್ಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ದಾಖಲೆಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ರಾಜ್ಯಪಾಲರು ಕೂಡ CBI ಕೇಳಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನ ಸಂಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಮುಂದೆ ಕೆಲವು ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ CBI ಪ್ರಾಸಿಕ್ಯೂಷನ್ಗೆ ಏನಾದರೂ ಪಡೆದುಕೊಂಡಿದ್ದೆ ಆದ್ರೆ ಅವತ್ತು ಮತ್ತೆ ಕಾಂಗ್ರೆಸ್ಗೆ ಮುಜುಗರ ಖಂಡಿತವಾಗಿಯೂ ಕೂಡ ಆಗೇ ಆಗುತ್ತೆ. ಒಬ್ಬ ಸಿಟ್ಟಿಂಗ್ ಮಂತ್ರಿಯನ್ನ CBI ಬಂಧನಕ್ಕೆ ಒಳಪಡಿಸ್ತು ಅಂತಂದ್ರೆ ಆಗ ಸಹಜವಾಗಿ ಕಾಂಗ್ರೆಸ್ಗೆ ಈಗ
ಇರುವಂತಹ ಮುಜುಗರಕ್ಕಿಂತ ದೊಡ್ಡ ಮುಜುಗರ ಅವತ್ತು ಆಗೇ ಆಗುತ್ತೆ. ಆ ಕಾರಣಕ್ಕೋಸ್ಕರ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಸೂಚ್ಯವಾದಂತಹ ಸೂಕ್ಷ್ಮವಾದಂತಹ ಒಂದು ನಿರ್ದೇಶನವನ್ನ ನಾಗೇಂದ್ರ ಅವರಿಗೆ ಕೊಟ್ರ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳುವಂಥದ್ದೇ ನಿಜ ಅನ್ನೋದಾದ್ರೆ ಅದು ಕಾಂಗ್ರೆಸ್ನ ಗೆಲುವಾಗಿರಲ್ಲ, ಅದು ಬಿಜೆಪಿಯ ಗೆಲುವಾಗಿರುತ್ತೆ. ಯಾಕೆಂದ್ರೆ ಈ ವಿಷಯವನ್ನ ಸದನದಲ್ಲಿ ಒಂದೇ ವಿಷಯವನ್ನ ಫೋಕಸ್ ಆಗಿ ಹೋರಾಟ ಮಾಡಿದಂಥದ್ದು ಬಿಜೆಪಿ ಮಾಡಿದಂತಹ ಹೋರಾಟಕ್ಕೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ತಲೆಬಾಗಿದಂತಹ ಬೆಳವಣಿಗೆಗಳು ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನೊಂದು ಕಡೆ ರಾಜಕೀಯ ಒತ್ತಡಗಳು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರುಗಳಿಗೆ ಒಳಗಡೆಯಿಂದಲೂ ಕೂಡ ಒತ್ತಡ ಇದೆ. ಅದು ಕಾಂಗ್ರೆಸ್ನ ಹಿರಿಯ ಶಾಸಕರು ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡದ್ರ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವಂತ ಅನಿವಾರ್ಯತೆ ಏನಿತ್ತು, ಅವರು ದೊಡ್ಡ ಮಟ್ಟಿಗಿನ ನಾಯಕ ಅನ್ನೋದಾದ್ರೆ ನಿಜ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ ಎನ್ನುವಂಥದ್ದನ್ನ ಸಮರ್ಥನೆ ಮಾಡ್ಕೊಳ್ಬಹುದು. ಆದ್ರೆ ಕೆಲವು ಜಿಲ್ಲೆಗೆ ಕೆಲವು ಭಾಗಕ್ಕೆ ಮಾತ್ರ ಸೀಮಿತ ಆದಂತಹ ಶಾಸಕರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡು ಸದನದಲ್ಲಿ ವಿರೋಧ ಬಂದಾಗಲೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಅವಶ್ಯಕತೆ ಏನಿದೆ ಅನ್ನುವಂತ ಪ್ರಶ್ನೆಯನ್ನ ಹಿರಿಯ ಶಾಸಕರು ಮುಖ್ಯಮಂತ್ರಿಗಳಿಗೂ ಕೇಳಿದ್ದಾರೆ, ಹೈಕಮಾಂಡ್ನ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ಇದೀಗ ರಾಜಕೀಯವಾಗಿಯೂ ಕೂಡ ದೊಡ್ಡ ಒತ್ತಡವನ್ನ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಹೇಳಿ ಕೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗುವಂತ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯ ಚರ್ಚೆಯನ್ನ ತಳ್ಳಿ ಹಾಕ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಯಾಕ್ರಿ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತು ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಬರ್ತಾ ಇಲ್ಲ. ಅದರ ಬದಲಾಗಿ ಎಲ್ಲಾ ಮಂತ್ರಿಗಳು, ಶಾಸಕರಿರ್ಬೋದು, ಕಾರ್ಯಕರ್ತರೆ ಅವರೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅನ್ನೋ ಮೂಲಕ ಪರೋಕ್ಷವಾಗಿ ಈ ಬೆಳವಣಿಗೆಗಳು ಹೌದು ಅನ್ನುವಂತ ಅರ್ಥದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ನಾಗೇಂದ್ರ ಅವರ ರಾಜೀನಾಮೆಯ ಪ್ರಸಂಗ, ರಾಜೀನಾಮೆಯ ಮೂಲಕವೇ ಅಂತ್ಯ ಆಗುವಂತ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಪ್ರತಿಮಾ, ಎಸ್ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ.